Generations. UAE Exchange. World's trusted money transferer. Break the silence, stop the violence. Break the silence, stop the violence. Break the silence, stop the violence. Vidyarthi Okkuta Zindabad. Vidyarthi Okkuta Zindabad. Vidyarthi Okkuta Zindabad. Vidyarthi Okkuta Zindabad. Dushara Koota Tolagali. Dushara Koota Tolagali. Nillali, nillali. Nillali, nillali. Hinsa ದೌರ್ಜನ್ಯ ನಿಲ್ಲಲಿ. ವರ್ಧ ನಮ್ಮ ಸಂಸ್ಕೃತಿ. ವರ್ಧ ನಮ್ಮ ಸಂಸ್ಕೃತಿ. ವರ್ಧ ನಮ್ಮ ಸಂಸ್ಕೃತಿ. ವರ್ಧ ನಮ್ಮ ಸಂಸ್ಕೃತಿ. ಸೌಂದರ್ಯ ಪ್ರದರ್ಶನದ ಹೆಸರಿನಲ್ಲಿ ಅವಳ ಮಾನ ಇಲ್ಲಿ ಹರಾಜಾಗುತ್ತಿದೆ. ನಮ್ಮ ಸಂಸ್ಕೃತಿಯು ಉನ್ನತದಲ್ಲಿ ಉತ್ತುಂಗತೆಯಲ್ಲಿ ಮೆರೆದಿದ್ದಂತಹ ಕಾಲ ಒಂದಿತ್ತು. ಆ ಕಾಲದಲ್ಲಿ ಸ್ತ್ರೀಯು ತನ್ನ ಮಾನವನ್ನು ತನ್ನ ದೇಹವನ್ನು ಸಂಪೂರ್ಣವಾಗಿ ಮುಚ್ಚುವುದು ಇದು ಅಭಿಮಾನದ ಸಂಕೇತವಾಗಿತ್ತು. ಆದರೆ ಇಂದು ಈ ಆಧುನಿಕ ಯುಗದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಸ್ವೀಕರಿಸುವಂತಹ ಭರಾಟೆಯಲ್ಲಿ ಇಂದು ಯಾರು ಅವರನ್ನು ಪ್ರದರ್ಶನ ಮಾಡ್ಲಿಕ್ಕಾಗ್ತದೋ, ಸಂಪೂರ್ಣವಾಗಿ ಮೈ ಮುಚ್ಚುವುದಿಲ್ಲವೋ ಅದು ಮಾನದ ಸಂಕೇತವಾಗಿರುತ್ತದೆ. ಅಂದ್ರೆ ಅದು ಅಭಿಮಾನವಾಗಿರುತ್ತದೆ. ದೇಹವನ್ನು ಸಂಪೂರ್ಣವಾಗಿ ಮುಚ್ಚುವುದು ಇದು ಅವಮಾನವೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ಕಾರಣ ಏನು? ಇದು ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಾವು ಸ್ವೀಕರಿಸಲು, ಅದನ್ನು ಅನುಸರಿಸಲು ನಾವು ತುದಿಗಾಲಲ್ಲಿ ನಿಂತಿರುವಂತಹ ಕಾರಣವಾಗಿದೆ. ಇದರ ಪರಿಣಾಮವೇನಾಯ್ತು? ನಾವೇ ಇಲ್ಲಿ ನೋಡುತ್ತಾ ಇದ್ದೇವೆ. ಕಾಲೇಜ್ ಕ್ಯಾಂಪಸ್ಗಳಲ್ಲೂ, ಬೀದಿ ಬದಿಗಳಲ್ಲಿಯೂ, ಅಲ್ಲಿಯೂ ಇಲ್ಲಿಯೂ ಇಂದು ನಿಮಿಷಕ್ಕೆ ಎಷ್ಟೋ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಗಾಗುತ್ತಿದ್ದಾರೆ. ಹೀಗಾಗಲು ಕಾರಣವೇನೆಂದರೆ ಮಹಿಳೆಯರ ವಸ್ತ್ರಧಾರಣೆಯು ಅಥವಾ ಸ್ತ್ರೀಯವರ ವಸ್ತ್ರಧಾರಣೆಯು ಪುರುಷರನ್ನು ಕೆರಳಿಸುತ್ತದೆ. ಆದ್ದರಿಂದ ಇಂತಹ ವಸ್ತ್ರಧಾರಣೆಗೆ ನಾವಿಲ್ಲಿ ಕಡಿವಾಣವನ್ನು ಹಾಕಬೇಕಾಗಿದೆ. ಯಾವಾಗ ಸ್ತ್ರೀಯು ಸಭ್ಯತೆಯ ಸಂಕೇತವಾಗಿರುತ್ತಾಳೋ ಅಥವಾ ಯಾವಾಗ ಸ್ತ್ರೀಯು ಬೀದಿ ಕಾಮಣ್ಣರಿಗೆ ಆಹಾರವಾಗುವುದಿಲ್ಲವೋ, ಅವರಿಗೆ ಆಹಾರವಾಗುವಂತಹ ಅವಕಾಶವನ್ನು ತಪ್ಪಿಸುತ್ತಾಳೋ, ಆಗ ಅವಳ ಶೀಲವು ಉಳಿದುಕೊಳ್ಳುತ್ತದೆ. ಅವಳ ಶೀಲವಾಗಿ ಪವಿತ್ರವಾಗುತ್ತದೆ. ಧರ್ಮವನ್ನು ಕಾಲೇಜಿನಲ್ಲಿ ಪ್ರತಿಷ್ಠಾಪಿಸಬೇಕು ಎಂಬ ಉದ್ದೇಶಕ್ಕಾಗಿ ಯಾವ ವಿದ್ಯಾರ್ಥಿನಿಯರು ಕೂಡ ಸ್ಕಾರ್ಫನ್ನು ಅಥವಾ ಶಿರವಸ್ತ್ರವನ್ನು ಧರಿಸುವುದಿಲ್ಲ. ಬದಲಾಗಿ ಅವರಿಗೆ ಸಂರಕ್ಷಣೆಯ ಸಂಕೇತವಾಗಿ, ಸಂರಕ್ಷಣೆಯ ರಕ್ಷಾ ಕವಚವಾಗಿರುವಂತಹ ಪರ್ದಾವನ್ನು ಅವರು ಧರಿಸುತ್ತಾರೆ. ವಿದ್ಯಾರ್ಥಿ ಒಕ್ಕೂಟ ಜಿಂದಾಬಾದ್.